ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇತ್ತೀಚೆಗೆ ಸ್ಯಾಮ್ ಸಮೀರ್ ಅವರು ಒಂದು ಹುಡುಗಿನ ಅಂದ್ರೆ ಹಿಂದೂ ಹುಡುಗಿನ ಎಂಗೇಜ್ಮೆಂಟ್ ಆಗಿದ್ದಾರೆ. ಅವರ ಹೆಸರು ಬಂದು ನೇಹಾ ಗುಪ್ತಾ ಅಂತ. ಇಷ್ಟು ದಿನ ತುಂಬಾ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ರು. ಅದನ್ನ ಬಂದು 3 ದಿವಸದ ಹಿಂದೆ ರಿವೀಲ್ ಮಾಡ್ತಾರೆ, ಇವರೇ ನಮ್ಮ ಮದುವೆ ಆಗ್ತಿರೋ ಹುಡುಗಿ ಅಂತ. ಬಟ್ ಇಲ್ಲಿ ಮುಸ್ಲಿಂ ಹುಡುಗರೆಲ್ಲ ಯಾಕೆ ಹಿಂದೂ ಹುಡುಗಿರ್ನೇ ಲವ್ ಮಾಡ್ತಾರೆ? ಆಲ್ಮೋಸ್ಟ್ ಹುಡುಗರೆಲ್ಲ ಹಿಂದೂ ಹುಡುಗಿರ್ನೇ ಲವ್ ಮಾಡ್ತಾರೆ. ಯಾಕೆ? ಇದೊಂಥರ ಲವ್ ಜಿಹಾದ್. ಮೊನ್ನೆ ಎಲ್ಲ ಯಾವುದೋ ಒಂದು ಸಮೀರ್ ಅಂತ ನಿನ್ನೆ ಎಲ್ಲ ಒಂದು ಆಗಿದೆ ನೋಡಿರ್ಬೋದು. ಅದು ಎಲ್ಲ ವಿಡಿಯೋ ಎಲ್ಲ ಮಾಡಿ, ಪ್ರೈವೇಟ್ ವಿಡಿಯೋ ಎಲ್ಲ ಮಾಡಿ, ಅವ್ರ ಹೆಸರು ಬಂದು ಸಮೀರ್ ಅಂತ. ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ, ಆ ಸಮೀರು ಈ ಸಮೀರು, ಇದೆಲ್ಲ ಲವ್ ಜಿಹಾದ್ ಹಾಗೆ ಹೀಗೆ ಅಂತ. 100% ಇತ್ತೀಚೆಗೆ ಲವ್ ಜಿಹಾದ್ಗಳು ತುಂಬ ನಡೀತದೆ. ನಮ್ಮ ಹಿಂದೂ ಹುಡುಗಿರಿಗೂ ಬುದ್ಧಿ ಇರಬೇಕು. ಏನಕ್ಕೆ ಹೋಗಿ ಹೋಗಿ ಅವ್ರಿಗೆ ಬೀಳ್ತಾರೋ ಅದು ನಮಗೂ ಗೊತ್ತಿಲ್ಲ. ಇಲ್ಲಿ ಬರೀ ಅವ್ರದ್ದೇ ತಪ್ಪ? 100% ಅವ್ರೊಬ್ರದ್ದೇ ತಪ್ಪಲ್ಲ, ಇಲ್ಲಿ ಹಿಂದೂ ಹುಡುಗಿಯರದು ಕೂಡ ತಪ್ಪಿದೆ. ಹಿಂಗೆಲ್ಲ ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿರ್ತಾರೆ, ಅವರಿಂದ ಬೀಳ್ಬೇಡಿ ಹಿಂಗೆಲ್ಲ ಆಗ್ತಿದೆ ಅಂತ. ಬಟ್ ಹೋಗಿ ಹೋಗಿ ಮತ್ತೆ ಅವ್ರಿಗೆ ಹೋಗಿ ಟ್ರ್ಯಾಪ್ ಆಗ್ತಾರೆ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಸ್ಯಾಮ್ ಸಮೀರ್ ವಿಷಯಕ್ಕೆ ಬರ್ತೀನಿ ನಾನು. ಇಲ್ಲಿ ತುಂಬ ಜನ ಹೇಳ್ತಿದ್ದಾರೆ, ಇವನು ಕೂಡ ಹಿಂದೂ ಹುಡುಗಿನ ಲವ್ ಮಾಡಿದ್ದಾನೆ. ಧನು ಕೂಡ ಲವ್ ಮಾಡ್ಬೇಕಾದ್ರೆ ಸೇಮ್ ಹೇಳ್ತಾ ಇದ್ರು, ಇನ್ನು ಫ್ರಿಡ್ಜಲ್ಲಿ ಸಿಗ್ತೀಯಾ, ಕುಕ್ಕರಲ್ಲಿ ಸಿಗ್ತೀಯಾ, ಹಾಗೆ ಹೀಗೆ ಅಂತ. ಮೋಸ್ಟ್ಲಿ ಧನು ಅದಕ್ಕೋಸ್ಕರನೇ ಹಿಂಗೆಲ್ಲ ಕಮೆಂಟ್ ಮಾಡ್ತಾರೆ. ಇವ್ರು ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಧನುಗೆ ಬಿಟ್ಟರು ಏನೋ ಗೊತ್ತಿಲ್ಲ. 100% ಅದೇ ಥರ ಎಲ್ಲ ಕೂಡ ಕಮೆಂಟ್ ಮಾಡ್ತಿದ್ದು. ಸ್ಯಾಮ್ ಸಮೀರ್ ಮತ್ತು ಇವರು ವಿಡಿಯೋ ಮಾಡಾಕಿದ್ರೆ ಸಾಕು, ಓಹೋ ನೀನು 100% ಕುಕ್ಕರಲ್ಲಿ ಸಿಗ್ತೀಯಾ, ಇದು ಲವ್ ಜಿಹಾದು, ಮುಸ್ಲಿಂ ಹುಡುಗ ನಿಂಗೆ ಸಿಕ್ಕಿದ, ಬೇರೆ ಯಾರು ಹಿಂದೂ ಹುಡುಗರು ಸಿಕ್ಕಲೇ ಇಲ್ವಾ, ಭೂಮಿ ಮೇಲೆ ಯಾರು ಇರಲೇ ಇಲ್ವಾ, ಯಾಕೆ ಹೋಗಿ ಹೋಗಿ ಮುಸ್ಲಿಂ ಅವ್ರಿಗೆ ಬೀಳ್ತೀರಾ ಅನ್ನೋ ರೀತಿ ಎಲ್ಲ ಧನುಗೂ ಕೂಡ ಸಿಕ್ಕಾಪಟ್ಟೆ ಕಮೆಂಟ್ಗಳೆಲ್ಲ ಹಾಕೋರು ಅವ್ರು. ಸೊ ಅದಕ್ಕೋಸ್ಕರನೇ ಆ ಕಮೆಂಟ್ಗಳು ನೋಡೋಕ್ಕಾಗ್ದೇ ಬಿಟ್ಟರು ಅಥವಾ ಬೇರೆ ಏನೋ ಬೇರೆ ವಿಷಯಕ್ಕೆ ಬಿಟ್ಟರು ಗೊತ್ತಿಲ್ಲ. ಬಟ್ ಈಗಲೂ ಕೂಡ ಅವರು ಹಿಂದೂ ಹುಡುಗಿನ ಮದುವೆ ಆಗ್ತಿದ್ದಾರೆ. ಅವ್ರ ಹೆಸರು ಬಂದು ನೇಹಾ ಗೌಡ. ಅವ್ರ ಇಡೀ ಫ್ಯಾಮಿಲಿ ಕೂಡ ಒಪ್ಕೊಂಡಿದೆ ಇದಕ್ಕೆ. ಎಲ್ಲರೂ ಕೂಡ ಮದುವೆ ಆಗ್ತಿದ್ದಾರೆ. ಇಲ್ಲಿ ಇದು ಕೂಡ ಲವ್ ಜಿಹಾದ್ ಅಂತ ಹೇಳೋಕೆ ಆಗೋದಿಲ್ಲ. ಏಕೆಂದರೆ ಇಲ್ಲಿ ಸ್ಯಾಮ್ ಸಮೀರ್ ಅವರು ಮುಸ್ಲಿಂ ಇದಕ್ಕೆ ಬರೋದೇ ಇಲ್ಲ. 100% ಹೇಳ್ತೀನಿ. ಏಕೆಂದರೆ ಒಬ್ಬರು ಒಂದು ಹುಡುಗನ ಮದುವೆ ಆದರು ಅಂದರೆ ಅವರು 100% ಅವ್ರ ಗಂಡನ ಸಂಪ್ರದಾಯಕ್ಕೆ ಸೇರ್ಕೊಳ್ತಾರೆ. ಇಲ್ಲಿ ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಸ್ಯಾಮ್ ಸಮೀರ್ ಅವರ ತಂದೆ ಹಿಂದೂ, ಅದೇ ರೀತಿ ಸ್ಯಾಮ್ ಸಮೀರ್ ಅವರ ತಾಯಿ ಬಂದು ಮುಸ್ಲಿಂ. ನೀವು ಸ್ಯಾಮ್ ಸಮೀರ್ ಅವ್ರ ಮನೇಲಿ ನೋಡ್ತಿರ್ಬೋದು, ಅವ್ರ ಅಮ್ಮ ಕೂಡ ಪೂಜೆ ಮಾಡ್ತಾರೆ, ಅವ್ರ ಅಪ್ಪ ಕೂಡ ಪೂಜೆ ಮಾಡ್ತಾರೆ. ಬಟ್ ಇವರೆಲ್ಲ ಮೋಸ್ಟ್ಲಿ ಮುಸ್ಲಿಮರು ಸಂಪ್ರದಾಯ ಕೂಡ ಆಚರಿಸ್ತಾರೆ. ಅಂದರೆ ಅವ್ರ ಅಮ್ಮ ಮಾತ್ರ, ಅವ್ರ ಅಪ್ಪ ಆಚರಿಸೋದು ಡೌಟೇನೆ. ಯಾಕಂದರೆ ಮೊನ್ನೆ ಅವ್ರ ಎಂಗೇಜ್ಮೆಂಟ್ಗೆ ಹೋಗ್ಬೇಕಾದ್ರೆ ಇವ್ರು ಕೂಡ ವರುಣ್ ಅವರು ಸ್ಯಾಮ್ ಸಮೀರ್ ಅವರ ಹಣೆಗೆ ಕುಂಕುಮ ಕೂಡ ಇಡ್ತಾರೆ. ಅವರು ಕೂಡ ಪೂಜೆ ಮಾಡಿಬಿಟ್ಟು ನಂತರ ಮುಂದುವರಿತಾರೆ. ಆಮೇಲೆ ನೆನ್ನೆ ಎಲ್ಲ ಇನ್ನೊಂದು ವಿಡಿಯೋ ಬಿಡ್ತಾರೆ, ಅವರು ಅವರ ಹೆಂಡ್ತಿಗೆ ಮದುವೆ ಆಗ್ತಿದ್ದಾರಲ್ಲ ಆ ಹುಡುಗಿ, ಅವರು ಕೂಡ ಇಬ್ಬರು ಸೇರಿ ನೆನ್ನೆ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಸೊ ಇದು ಒಂದು ಟ್ರ್ಯಾಪ್ ಆಗಿರ್ಬೋದಲ್ಲ ಅನ್ನೋ ರೀತಿ ನೀವು ಕೇಳ್ಬೋದು. 100% ಇರೋದಿಲ್ಲ. ಯಾಕಂದರೆ ಅವ್ರ ತಂದೆ ಕೂಡ ಹಿಂದೂ ಆಗಿರೋ ಕಾರಣ ನೀವು ಅವ್ರ ಅಕ್ಕನ ಅಬ್ಸರ್ವ್ ಮಾಡಿರ್ಬೋದು. ಸ್ಯಾಮ್ ಸಮೀರ್ ಅವರ ಅಕ್ಕನ, ಅವ್ರ ಅಕ್ಕ ಕೂಡ ಹಣೆಗೆ ಬೊಟ್ಟಿಟ್ಕೊಳ್ತಾರೆ. ಸೇಮ್ ಹಿಂದೂ ಹುಡುಗಿ ಹೇಗಿರ್ತಾರೋ ಅದೇ ರೀತಿ ಇರ್ತಾರೆ. ಯಾವತ್ತೂ ಅವ್ರನ್ನ ಬುರ್ಕ ಹಾಕಿದ್ದು ನಾನು ನೋಡೇ ಇಲ್ಲ. ಅವ್ರು ಯಾವುದೇ ಒಂದು ವಿಡಿಯೋದಲ್ಲಿ ಹಾಕಿಲ್ಲ ಅಥವಾ ಬೇರೆ ಎಲ್ಲೂ ಹಾಕಿರೋದು ನೋಡೇ ಇಲ್ಲ. ಸೊ ಅವ್ರು 100% ಹಿಂದೂಗಳ ಸಂಪ್ರದಾಯನೇ ಪಾಲಿಸ್ಕೊಂಡು ಹೋಗ್ತಿದ್ದಾರೆ. ಅವರ ಅಮ್ಮ ಕೂಡ ಅಷ್ಟೇ. ನೇಹಾ ಅವರ ಅಂದರೆ ಸ್ಯಾಮ್ ಸಮೀರ್ ಮತ್ತು ನೇಹಾ ಅವರ ಎಂಗೇಜ್ಮೆಂಟ್ಗೆ ಹೋಗ್ಬೇಕಾದ್ರೆ ಹಣೆಗೆ ಬೊಟ್ಟು ಕೂಡ ಇಟ್ಕೊಂಡಿರ್ತಾರೆ. ಮೊನ್ನೆ ನಾನು ಅವ್ರು ಪೂಜೆ ಕೂಡ ಮಾಡೋದು ನೋಡಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಹೇಳೋದಾದ್ರೆ ಅವ್ರ ಅಮ್ಮ ಸ್ವಲ್ಪ ಮುಸ್ಲಿಮ್ಸ್ ಅವ್ರ ಸಂಪ್ರದಾಯ ಆಚರಿಸ್ಕೊಳ್ತಾರೆ. ಬಟ್ ಇಲ್ಲಿ ಪೂರ್ತಿಯಾಗಿ ನೋಡೋದಾದ್ರೆ ಹಿಂದೂ ಕಡೆನೇ ಅವ್ರು ಇರೋದು. ಅಂದ್ರೆ ಹಿಂದೂ ಸಂಪ್ರದಾಯನ ಜಾಸ್ತಿ ಪಾಲಿಸ್ತಾರೆ. ಅವ್ರಿಗೆ ಗದೆ ಹಬ್ಬ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಹಿಂದೂ ಆಗಿರೋದವ್ರು ಅಂತಾನೆ ಹೇಳ್ಬೋದು. ಸೊ ಅವ್ರು ಇಲ್ಲಿ ಮುಸ್ಲಿಂ ಇದಕ್ಕೆ ಸೇರೋದಿಲ್ಲ. ಹಾಗಾಗಿ ಇದು ಲವ್ ಜಿಹಾದ್ ಆಗೋದಿಲ್ಲ ನನ್ನ ಪ್ರಕಾರ. 100% ಅವ್ರು ಹಿಂದೂಗಳೇ. ಅವರಪ್ಪ ಹಿಂದೂ ಆಗಿರೋ ಕಾರಣ ಅವರು ಕೂಡ ಹಿಂದೂಗಳೇ ಆಗ್ತಾರೆ. ಇಲ್ಲಿ ನೋಡಿ, ನೀವೀಗ ನಾವು ಹಿಂದೂ ಆಗಿದ್ದು, ಬಟ್ ಯಾರು ಅವರು ಬೇರೆಯವ್ರ ಅಂದರೆ ಬೇರೆ ಧರ್ಮದವ್ರನ್ನ ನಾವು ಹಿಂದೂಗಳು ಹುಡುಗ ಮದುವೆ ಆದರೆ 100% ಅವ್ರು ಹಿಂದೂಕ್ಕೆ ಸೇರೋದು. ಸೊ ಹಾಗಾಗಿ ಇಲ್ಲಿ ಅವರು ಹಿಂದೂ ಆಗಿರೋ ಕಾರಣ, ಅವ್ರ ಹೆಂಡತಿ ಮುಸ್ಲಿಮ್ಸ್ ಆಗಿರೋ ಕಾರಣ ಇಲ್ಲಿ ಅವ್ರು ಮುಸ್ಲಿಂ ಜನಾಂಗಕ್ಕೆ ಸೇರೋದಿಲ್ಲ. 100% ಅವ್ರು ಸೇರೋದು ಹಿಂದೂಗೆ. ಸೊ ಹಾಗಾಗಿ ನನ್ನ ಪ್ರಕಾರ ಅವರು ಹಿಂದೂ ಧರ್ಮನೇ ಪಾಲಿಸ್ಕೊಂಡು ಹೋಗ್ತಿದ್ದಾರೆ. ಇದು ಯಾವುದೇ ರೀತಿಯ ಲವ್ ಜಿಹಾದ್ ಅದು ಇದು ಏನೂ ಆಗೋದಿಲ್ಲ. ಅವರು ಆ ತಂದೆ ತಾಯಿ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ, ಹುಡುಗಿಗಿಂತ ಹುಡುಗಿ ತಾಯಿನೇ ಜಾಸ್ತಿ ಕ್ಯೂರಿಯಾಸಿಟಿ ಇದೆ. ಸ್ಯಾಮ್ ಸಮೀರ್ ನನಗೆ ಹಳ್ಳಿಯಾಗಿ ಬಂದಿದ್ದಾನೆ ಅನ್ನೋ ಖುಷಿಲ್ಲ ಅವರಿದ್ದಾರೆ. ಸೊ ಇದೆಲ್ಲ ಲವ್ ಜಿಹಾದ್ ಅಂತ ಹೇಳೋಕ್ಕಾಗೋದಿಲ್ಲ ಗೈಸ್. ಈಗ 100% ಧನು ಕೂಡ ಏನು ಬೇಕಾದರೂ ಬಿಟ್ನೋ ಅನ್ನೋ ಒಂದು ಅವರಲ್ಲೂ ಕೂಡ ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ. ಇದೆಲ್ಲ ನೋಡಬೇಕಾದ್ರೆ ಅವ್ರಿಗೂ ಕೂಡ ಒಂದು ಗಿಲ್ಟ್ ಇರುತ್ತೆ. ಅಯ್ಯೋ ನಾನೇ ಅಂದರೆ ಲವ್ ಮಾಡಿದ್ದು ಅವರನ್ನೇ ಫಸ್ಟ್ ಸ್ಯಾಮ್ ಸಮೀರ್ ಅವರು. ಮೋಸ್ಟ್ಲಿ ಇಲ್ಲಿವರೆಗೂ ಇದ್ದರೆ ಮೋಸ್ಟ್ಲಿ ಅವ್ರನ್ನೇ ಮದುವೆ ಆಗ್ತಿದ್ರೇನೋ. ಅವ್ರಿಗೆ ನಡ್ಕೊಳ್ತಿರೋ ಬೆಳೆದಿರೋ ರೀತಿ ನೋಡಿ. ಈಗ
ಧನುಗೂ ಕೂಡ ಎಲ್ಲೋ ಅಯ್ಯೋ ಇರಬೇಕಾಗಿತ್ತು ಅವ್ರ ಜೊತೆ ಅನ್ನೋ ಒಂದು ಗಿಲ್ಟ್ ಅಂತೂ 100% ಇರುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಅಷ್ಟೇ ಅಲ್ಲಿ ಹೋಗಿ ಇದು ಲವ್ ಜಿಹಾದು ಅದು ಇದು ದಯವಿಟ್ಟು ಯಾರು ಹಾಕೋಗ್ಬೇಡಿ. ಇದು ಜಸ್ಟ್ ಹಿಂದೂಗಳ ಸಂಪ್ರದಾಯ ಅಷ್ಟೇ. ಇಬ್ಬರು ಕೂಡ ಹಿಂದೂಗಳ ಮದುವೆ ಆಗ್ತಿದ್ದಾರೆ ಅಷ್ಟೇ.